ಈ ಘಟನೆ ಬಗ್ಗೆ ನಾನು ಸಾಕಷ್ಟು ಸಲ ಮಾತನಾಡಿದ್ದೇನೆ ಕೂಡ, ಹಲವಾರು ಸಲ ತಾವು ಪ್ರಶ್ನೆನೂ ಕೇಳಿದ್ದೀರಿ. ಇಲ್ಲಿ ಅಲ್ಲಾಗಿರ್ತಕ್ಕಂಥ ಘಟನೆ ಇಡೀ ದೇಶಕ್ಕೆ ಗುರುತಿದೆ. ಏನು ಅಲ್ಲಿ ಟೂರಿಸ್ಟ್ಗೆ ಆಗಿರ್ತಕ್ಕಂಥ ಈ ಒಂದು ಭಯಾನಕ ಹಾರಿಫಿಕ್ ಇನ್ಸಿಡೆಂಟ್ ಏನಿದೆ, ನಾನಂತೂ ಅಲ್ಲಿ ಸ್ಪಾಟ್ನಲ್ಲಿ ಇರಲಿಲ್ಲ. ನಾನು ಹೋದ ನಂತರ ಎಲ್ಲ ಆಗಿರ್ತಕ್ಕಂಥದ್ದು ಏನಿದೆ ಮಾಧ್ಯಮ ಮುಖಾಂತರ ನಾನು ಕೂಡ ಅಲ್ಲಿ ಹೋಗಿ ನೇರವಾಗಿ ಮಾತನಾಡಿ ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀನಿ ಹೊರತು ಅದಕ್ಕಿಂತ ಜಾಸ್ತಿ ನನ್ನಲ್ಲಿ ಏನು ಮಾಹಿತಿ ಇಲ್ಲ. ಸೊ ಆಲ್ರೆಡಿ ನಾನು ಸಾಕಷ್ಟು ಸಲ ಈ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಆದರೆ ನಾನು ಅವತ್ತು ರಿಸ್ಟ್ರೈನ್ ಮಾಡ್ಕೊಂಡೆ, ರಾಜಕೀಯವಾಗಿ ಮಾತಾಡ್ತಕ್ಕಂಥ ವಿಷಯ ಅಲ್ಲ ಅಂಥೇಳಿ. ಆದರೆ ಕೆಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾನೆ ಇದ್ದಾವೆ, ಜನರು ಕೇಳ್ತಾ ಇದ್ದಾರೆ. ಏನು ಈ ಇನ್ಸಿಡೆಂಟ್ ಆದ ತಕ್ಷಣವೇ ಈ ಥರ ಸಂದರ್ಭದಲ್ಲಿ ಭಾಳಷ್ಟು ಇನ್ಸಿಡೆಂಟ್ಸ್ಗಳಾಗಿದ್ದಾವೆ. ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಸಚಿವರು ಬಂದು ಇದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿರಿ, ದ ನರೇಷನ್ಸ್ ಬಿಲ್ಡ್ಸ್ ಇನ್ ದ ಸ್ಟುಡಿಯೋ ಓನ್ಲಿ. ಯಾವುದೇ ಅಂತ ಇನ್ಸಿಡೆಂಟ್ಸ್ಗಳು ಕಳೆದ 2014ರಿಂದ 2025 ಇಸ್ವಿಗೆ ಬಂದಿದ್ವಿ. 11 ಇಯರ್ಸ್ ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು, ಯಾವುದೋ ಈ ಥರ ಟೆರರಿಸ್ಟ್ ಇಶ್ಯೂಗಳು ಇರ್ಬೋದು, ಯಾವುದೇ ಒಂದು ದೊಡ್ಡ ಸಮಸ್ಯೆಗಳ ಫಂಡಮೆಂಟಲ್ ಇಶ್ಯೂಸ್ಗಳು ಬಂದಾಗ ಯಾವ ರೆಪ್ರೆಸೆಂಟೇಟಿವ್ ಕನ್ಸರ್ನ್ಡ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಈವನ್ ನೀವು ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಾಗಿರಲಿ, ಈ UPSC ಎಕ್ಸಾಮ್ಸ್ಗಳು ಪೇಪರ್ ಲೀಕ್ ಆಗಿರೋದಿರಲಿ, ಯಾವುದೇ ಇಶ್ಯೂ ಬರಲಿ, ಎಲ್ಲ ಸ್ಟುಡಿಯೋನಲ್ಲಿ ಪಾಸಿಟಿವ್ ನೆಗೆಟಿವ್ ಡಿಬೇಟ್ ಇರ್ತದನ್ನ ಹೊರತು ಗೋರ್ಮೆಂಟ್ ಕಡೆಯಿಂದ ಸಚಿವರುಗಳು ಬಂದು ನೇರವಾಗಿ ಕೂತ್ಕೊಂಡು ಅಡ್ರೆಸ್ ಮಾಡ್ತಕ್ಕಂಥ ಇಶ್ಯೂಗಳು 100ರಲ್ಲಿ ಹಲವಾರು ಸಲ ಒಂದಷ್ಟು ಬೆರಳೆಣಿಕೆಗಳು ಇದ್ದಾವೆ. ಸೊ ಈ ದೇಶದ ವ್ಯವಸ್ಥೆಯಲ್ಲಿ ನಾನು BJPಯವರು ಕೂಡ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾವೇನು ರಾಜಕೀಯವಾಗಿ ಯಾರು ಶಾಶ್ವತ ಉಳಿಯೋದಿಲ್ಲ. ಈ ದೇಶನ ಪರಿವಾಗಿ ಉಳಿತಕ್ಕಂಥ ದಿಸ್ ಕಂಟ್ರಿ ಇಸ್ ಬಿಗರ್ ದನ್ ಎವ್ರಿಬಡಿ. ಇಟ್ಸ್ ಬಿಗರ್ ದನ್ ಆಲ್ ಪೊಲಿಟಿಕಲ್ ಪಾರ್ಟಿ. ಇಟ್ಸ್ ಬಿಗರ್ ದನ್ ಎವ್ರಿ ಲೀಡರ್ ಆನ್ ದಿಸ್ ಹೋಲ್ ಅರ್ತ್. ನಾವು ಯಾವ ಡೈರೆಕ್ಷನ್ನಿಗೆ ಯಾವ ಥರ ಚರ್ಚೆ ಒಯ್ಯಬೇಕು ಇಂಥ ಸಿಚುವೇಶನ್ಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪನ್ನು, ಲ್ಯಾಪ್ಸ್ ಆಗಿರ್ತಕ್ಕಂಥದ್ದನ್ನ ಯಾವ ರೀತಿ ನಾವು ಡಿಬೇಟ್ ಒಯ್ಬೇಕಂತಕ್ಕಂಥದ್ದು ಚರ್ಚೆ ಇದೆ. ಎವ್ರಿ ಗೋರ್ಮೆಂಟಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಗಿದ್ದಾವೆ, ಅಟ್ಯಾಕ್ಗಳಾಗಿದ್ದಾವೆ. ಆದರೆ ಈ ಡಿಬೇಟ್ ಯಾವ ರೀತಿ ಹೋಯ್ತು, ಈ ಎಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀವಿ, ಯಾರೂ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ಗೆ ರಿಸರ್ವೇಷನ್ ಕೇಳ್ತಲ್ಲ, ಮೀಡಿಯಾದವರಂತೂ ಕೇಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಳ್ತಾ ಇದ್ದಾರೆ. ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತ ಕೇಳ್ತಾನೆ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅದು ಪ್ರಶ್ನೆ. ಇದು ಡಿರೈವೇಷನ್ ಎಲ್ಲಿ ಬಂದಿರತಕ್ಕಂಥದ್ದು, ಒಂದು ಎಷ್ಟು ಜನ ಸಾವಿಗೀಡಾಗಿದ್ದಾರೆ, ಯಾರು ಮಾಡಿದ್ದಾರೆ ಅದನ್ನೆಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕಾಶ್ಮೀಗರು ಮಾಡ್ತಾ ಇದ್ದಾರೆ, ಎಲ್ಲ ಇರ್ತಕ್ಕಂಥ 140 ಕೋಟಿ ಜನ ಖಂಡನೆ ಮಾಡ್ತಿದ್ದಾರೆ. ಇದೇನು ರಾಜಕೀಯ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಯಾರಿಗೆ ಅನುಕೂಲ ಯಾರಿಗೆ ಲಾಭ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅಲ್ಲಿ ಶ್ರೀನಗರನ ನಾನು ಹೋದರೆ ಹೆಜ್ಜೆ ಹೆಜ್ಜೆಗೂ ಚೆಕ್ ಪೋಸ್ಟ್ಗಳಿದ್ದಾವೆ. ಒಂದು ಹುಳ ಸುತ್ತ ಹೋಗೋಕ್ಕಾಗೋದಲ್ಲ. ನೀವು ಒಂದು ಕಾರ್ನಲ್ಲಿ ಏನು ಸಣ್ಣ ಬಿಸ್ಕೆಟ್ ಪ್ಯಾಕೆಟ್ ಒಯ್ಯೋಕ್ಕಾಗಲ್ಲ. ಆ ಥರದ್ದು ಹೆಜ್ಜೆಗೂ ಕಾವಲಿದೆ. ಮೊದಲಿಂದ ಶ್ರೀನಗರ ಹೈ ಅಲರ್ಟ್ನಾಗ ಇರ್ತಕ್ಕಂಥ ಪ್ಲೇಸ್. ಇವಾಗಲ್ಲ, ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಮೊದಲಿಂದ ಅದು ಏನಮ್ಮ ಹೈ ಅಲರ್ಟ್ನಾಗ ಇರ್ತಕ್ಕಂಥ ಪ್ಲೇಸು. ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು. ಭಾಳಷ್ಟು ಜನ ನಾನಲ್ಲಿದ್ದೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಹೆಣ್ಮಗಳು ಅದನ್ನೇ ಕೇಳಿದ್ರು. 2,000 ಜನ ನಾವು ಇಲ್ಲಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಲ್ಲ, ಯಾಕೆ? ಹೋಮ್ ಮಿನಿಸ್ಟ್ರಿಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಾಚ್ಮೆನ್ ಕೂಡ ಇಲ್ಲ, ಯಾಕೆ? ಏನು ಶ್ರೀನಗರ್ನಲ್ಲಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ 7 ಲಕ್ಷಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ವ್ಯವಸ್ಥೆ ಇರ್ಬೋದು, ಪ್ಯಾರಾಮಿಲಿಟರಿ ಇರ್ಬೋದು, BSF ಇರ್ಬೋದು, ಅಲ್ಲಿ ಸುಮಾರು 7 ಲಕ್ಷ ಜನ ಅಲ್ಲೇ ಇದ್ದಾರೆ. ಅಲ್ಲಿಂದಲ್ಲಿ 7-8 ಕಿಲೋಮೀಟ್ರ್ ಆಗ್ಬೋದು. ಒಬ್ಬ ಮಿಲಿಟ್ರಿ ಮನುಷ್ಯನೂ ಅಲ್ಲಿಲ್ಲ, ಒಬ್ಬ ಆರ್ಮಿ ಮನುಷ್ಯ ಇಲ್ಲ. ಏನು ರೀಸನ್ ಏನು? ಆಮೇಲೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಹೊರತು ಅದು ಇದನ್ನೇ ಒಂದು ದೊಡ್ಡ ಚರ್ಚೆ ಆಗಬಾರ್ದು. ಯಾವ ಚರ್ಚೆ ಅದ್ರ ಏನು, ವಾಟ್ ಇಸ್ ದಟ್, ಏನು ಮಾತನಾಡಬೇಕೇನು? ಇವ್ರ ಅಧಿಕಾರದಲ್ಲಿದ್ದು ಇವ್ರ ಕಾಲದಲ್ಲಾಗಿ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ, ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಆಯ್ತು ರೀ. ಪಾಕಿಸ್ತಾನ ಇರ್ಬೋದು ಅಥವಾ ಟೆರರಿಸ್ಟ್ಗಳು ಆ್ಯಕ್ಟಿವಿಟಿ ಮಾಡಿದ ತಕ್ಷಣ ಅದನ್ನು ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಲ್ಯಾಬ್ಸ್ಗಳನ್ನ ಮುಚ್ಕೊಳ್ಳಿಕ್ಕೆ ಇದನ್ನ ಹೇಳ್ಕೊಂತ ಕುಂದ್ರದ ಆಯ್ತು. ಮತ್ತು ನೀವೆಲ್ಲ ಮತ್ತು ಹಿಂದೂಗಳಿಗೆ ನೀವೇ ಮೋಸ ಮಾಡ್ದಂಗೆ ಆಯ್ತಲ್ಲ. ನಿಮ್ಮ ಅವಧಿಯಲ್ಲಿ ಹಿಂದೂಗಳು ಇಷ್ಟು ಜನ ತೀರೋಗಿದ್ದಾರೆ, ಇಷ್ಟು ಜನ ಮರಣ ಹೊಂದಿದ್ದಾರೆ, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ಅಂದರೆ ನೀವು ಒಪ್ಕೊಳ್ಳಿ, ನಿಮ್ಮ ಕಾಲದಲ್ಲಿ ವೈಫಲ್ಯತೆಯಿಂದ ಈ ಥರ ಆಗಿದೆ, ಅದು ಒಪ್ಕೊಳ್ಳೋದಿಲ್ಲ. ನೀವು
ಕೆಲವು ಸ್ಟುಡಿಯೋಗಳಲ್ಲಿ ನಡೀತಕ್ಕಂಥ ಈ ಒಂದು ಸಂದರ್ಶನಗಳನ್ನ ನಾನು ನೋಡ್ತಾ ಇದ್ದರೆ ನಾನೇನು ಅಷ್ಟು ದಡ್ಡನೂ ಅಲ್ಲ, ಅಷ್ಟು ಅತಿ ದೊಡ್ಡ ಜಾಣನೂ ಅಲ್ಲ, ಬಟ್ ಇದು ಸರಿಯಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ನಾನು. ಅಲ್ರಿ, ಈಗ ಅದೇ ಹೇಳ್ತಿರೋದು, ಪಹಲ್ಗಾಮ್ನಲ್ಲಿ ಆಗಿರತಕ್ಕಂಥ ಇನ್ಸಿಡೆಂಟು ಇಡೀ ದೇಶ ಬೆಚ್ಚ ಬಿದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಎಲ್ಲಿ ಏನು ಮಾತನಾಡೋಂಗಿಲ್ಲ. 2 ದಿವಸ ಆಗಿಲ್ಲ, ಬಿಹಾರ್ನ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ. ದಯಮಾಡಿ ಈ ದೇಶದ ಎಲ್ಲ ಭಾರತೀಯರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇದು ಸರಿನಾ? ಇದು 2 ದಿವಸ ಆಗಿಲ್ಲ, ಅಲ್ಲಿ ಹೋಗಿ ಬಿಹಾರ್ನಾಗ ಎಲೆಕ್ಷನ್ ರ್ಯಾಲಿ ಮಾಡಿ ನಾನು ಹಂಗೆ ಮಾಡಿಬಿಡ್ತೀನಿ, ಪಾಕಿಸ್ತಾನಿಗೆ ನಾನು ಹಿಂಗೆ ಮಾಡಿಬಿಡ್ತೀನಿ, ನಾನು ನೀರು ನಿಂದಿರಿಸ್ಬಿಡ್ತೀನಿ, ಈ ಥರದ್ದು ಏನಕ್ಕೆ ಮಾತನಾಡ್ತಿರೋದು? ಅಂದರೆ ಕೇವಲ ಎಲ್ಲದಕ್ಕೂ ರಾಜಕೀಯ ಬಿಟ್ಟರೆ ರಾಜಕೀಯ ಮೀರಿ ನಾವೇನು ನೋಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಐ ರಿಕ್ವೆಸ್ಟ್ ಆಲ್ ಯಂಗ್ ಫ್ರೆಂಡ್ಸ್ ಇವನ್ ಫ್ರಮ್ BJP ಆರ್ JDS ಆರ್ ಇನ್ನಿವೆ, ನಾವು ಅಕ್ರಾಸ್ ದ ಒಂದ್ಸಲ ಯೋಚನೆ ಮಾಡಿ ನೋಡೋಣ. ನಾನೇನು ದೊಡ್ಡ ಮಹಾತ್ಮ ಅಲ್ಲ, ನಾನೇ ಒಂದು ಗ್ರೇಟ್ ಆಗಿ ಹೇಳ್ತಾ ಇಲ್ಲ, ಬಟ್ ಎಲ್ಲಿವೆ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಕೇವಲ ಒಂದು ಸ್ಟುಡಿಯೋನಲ್ಲಿ ಇಟ್ಕೊಂಡು ದೇಶದ ಇರ್ತಕ್ಕಂಥ ದೇಶನ ಹರಿದು ಹೋಗಿ ಏನು ಬೇಕಿತ್ತು ಡಿಬೇಟ್ ತೊಗೊಂಡೋಗ್ಬಿಡೋದು. ಗೋರ್ಮೆಂಟ್ ಇನ್ನು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಗೋರ್ಮೆಂಟ್ ಹ್ಯಾಸ್ ನಾಟ್ ಕಮ್ ಆನ್ ರೆಕಾರ್ಡ್, ಗೋರ್ಮೆಂಟ್ ಈಸ್ ನಾಟ್ ಕಮಿಂಗ್ ಆ್ಯಂಡ್ ಸ್ಪೀಕಿಂಗ್. ನೀವು ಯಾರು ಗೋರ್ಮೆಂಟ್ನ ರೆಸ್ಪಾನ್ಸಿಬಲ್ ಆಗಿ ಗೋರ್ಮೆಂಟ್ನವ್ರು ಯಾರು ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಸಚಿವರು ಮಾತಾಡ್ತಾನೆ ಇಲ್ಲ. TV-ನಲ್ಲಿ ಹಿಡ್ಕೊಂಡು ಡಿಬೇಟ್ ಮಾಡಿದ್ದು. ಇಸ್ ಇಟ್ ರಿಯಲಿ ರೈಟ್? ಇಸ್ ದಿಸ್ ವೇ ವಿ ವಾಂಟ್ ರನ್ ದಿಸ್ ಕಂಟ್ರಿ? ಪ್ಲೀಸ್ ಡೂ ಇಟ್ ದನ್. ಇಫ್ ದಟ್ ಇಸ್ ಅ ಕೇಸ್, ಪ್ಲೀಸ್ ಗೋ ಅಹೆಡ್. ಯಾವುದೇ ಒಂದು ಸಂದರ್ಭದಲ್ಲಿ ಸರ್ಕಾರ ಬರದೇ ಇಲ್ಲ, ಸರ್ಕಾರದ ಮುಂಚೆನೇ ಕುತ್ಕೊಂಡ್ಬಿಡೋದು, ತೀರ್ಮಾನ ಆಗ್ಬಿಡೋದು, ಸರಿಯೋ ತಪ್ಪು, ಎಲ್ಲಿವರೆಗೆ ಮಾಡಬೇಕು ಇದನ್ನು? ಆ್ಯಂಡ್ ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಹೌದ್ರಿ. ಫಂಡಮೆಂಟಲ್ ಇಶ್ಯೂ ಏನು? ಫಂಡಮೆಂಟಲ್ ಇಶ್ಯೂ ನಮ್ದು ಇರ್ತಕ್ಕಂಥದ್ದು ಈ ಥರ ಟೆರರಿಸ್ಟ್ ಆ್ಯಕ್ಟಿವಿಟಿ ಹಲವಾರು ಸರ ಆಗಿದೆ, ಇಲ್ಲ ಅಂತಲ್ಲ. ಆರ್ಟಿಕಲ್ 370 ಬಂತು, ಝೀರೋ ಟಾಲರೆನ್ಸ್. ಇಲ್ಲಿವರೆಗೆ ಎಷ್ಟು ಸಲ 2014ರಿಂದ 2025 ಇಸ್ವಿವರೆಗೆ 11 ವರ್ಷದಲ್ಲಿ ಎಷ್ಟು ಸರಿ ಈ ಥರ ಆ್ಯಕ್ಟಿವಿಟೀಸ್ ಆಗಿದ್ದಾವೆ? ಉರಿ 3 ಪಿಕ್ಚರ್ ಮಾಡಿದ್ರು, ಉರಿ ಪಿಕ್ಚರ್ ಮಾಡಿದ್ರು. ಅಲ್ಲಿಂದ ISI ಪಾಕಿಸ್ತಾನವ್ರು ಕರೆಸ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು. ಯಾರು ಸರ್ಜಿಕಲ್ ಸ್ಟ್ರೈಕ್ ಯಾರು ಕೇಳಲೇ ಇಲ್ಲ. ಪುಲ್ವಾಮಾ ಏನಾಯಿತು? ಪುಲ್ವಾಮಾ ಬಗ್ಗೆ ಯಾರು ಮಾತಾಡ್ತಿಲ್ಲ. 300 kg RDX ಬಂತು, 40 ಜನ ತೀರೋದ್ರು. ಅವಾಗ ಹಿಂದೂಗಳಿದ್ರು ಅದರಲ್ಲಿ ಹೆಚ್ಚಾಗಿ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಈಗ ಇಲ್ಲಿ ಯಾವುದೋ ಹೆಣ್ಮಗಳು ಹೇಳಿದಾಳೆ, ಅದು ನಿಜ ಇದೆಯೋ ಸತ್ಯ ನನಗೆ ಗೊತ್ತಿಲ್ಲ, ಅವ್ರು ಹೇಳಿರ್ತಕ್ಕಂಥ ನಿಜ ಅಂತಲೇ ತೊಗೊಳೋಣ. ಬಟ್ ಇದನ್ನೇ ಡಿಬೇಟು, ಇಡೀ ದೇಶದಲ್ಲಿ ಇದನ್ನು ಡಿಬೇಟ್ ತೊಗೊಂಡು ಆಗಿರ್ತಕ್ಕಂಥದ್ದೇನು ಇವತ್ತು? ಅಂದರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸಂಬಂಧನೇ ಇಲ್ಲ, ಕೇಂದ್ರ ಸರ್ಕಾರದವ್ರಿಗೆ ಯಾವ್ದು ವೈಫಲ್ಯತೆ ಇಲ್ಲ. ಯಾರೋ ಒಬ್ಬರಿಗೆ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ನ ಸಂಬಂಧಪಟ್ಟಿರ್ತಕ್ಕ ಸಚಿವರು ಬರೋಂಗಿಲ್ಲ, ಸ್ಪೋಕ್ಸ್ ಪರ್ಸನ್ ಬಂದ್ಬಿಟ್ಟು ಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬಿಟ್ರು. ಅವರು ಲ್ಯಾಪ್ಸ್ ಆಗಿದೆ ಅಂತ ಹೇಳೋ ಒಳಗಡೆ 2-3 ದಿನ ಈ ದೇಶದಲ್ಲಿ ಇರಲಿದ್ದೆಲ್ಲ ಚರ್ಚೆಗಳು ಆಗ್ಬಿಟ್ಟು. ಅಲ್ಲಮ್ಮ, ನಾನು ಇದ್ರ ಬಗ್ಗೆ ಭಾಳ ಡೀಪಾಗಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಇದರಲ್ಲಿ. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅದ್ರ ಸಂಬಂಧ ನಮಗೆ ನಾಲೆಜ್ ಇರೋದಿಲ್ಲ, ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ರಾಜಕೀಯವಾಗಿ. ಬಟ್ ಮೈ ಫಂಡಮೆಂಟಲ್ ಪಾಯಿಂಟ್ ಇಸ್, ವಾಟ್ ಈಸ್ BJP ಮೆರವಣಿಗೆ ಮಾಡ್ತಾ ಇದ್ದಾರೆ? ಏನು ಯಾರಿಗೋಸ್ಕರ ಮೆರವಣಿಗೆ ಮಾಡ್ತಿದ್ದಾರೆ? ನೀವು ಮಾಡಿರೋ ಫಾಲ್ಟು, ನೀವು ಹಿಂದೂಗಳಿಗೆ ಕೊಂದಿರೋದು, ನಿಮ್ಮ ಲ್ಯಾಬ್ಸ್ಲಿಂದ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೆ 2014ರಿಂದ ಇಲ್ಲಿವರೆಗೆ ಯಾರು ಸತ್ತಿದ್ದಾರೆ, ಹಿಂದೂಗಳು ಕೊಲೆಗಳು ಆಗಿರ್ತಕ್ಕಂಥದ್ದು ನೀವು ಹೊಣೆ ಹೊತ್ಕೋಬೇಕು. ಮೊದಲು ಪ್ರತಿ ಸತ್ಯಕ್ಕೆ ಹಿಂದೂ ಅಂತ ಹೇಳಿ 20 ರಾಜ್ಯಗಳಲ್ಲಿ ನೀವೇ ಇದ್ದೀರಿ, ನೀವೇ ಪ್ರಧಾನಮಂತ್ರಿ, ನೀವೇ ಚೀಫ್ ಮಿನಿಸ್ಟರ್ಗಳು, ನೀವೇ ಪ್ರೆಸಿಡೆಂಟು, ಎಲ್ಲ ಅಧಿಕಾರ ನಿಮ್ಮದೇ. ದಿನ ಬೆಳಿಗ್ಗೆ ಇದ್ದರೆ ಹಿಂದೂ ಮುಸ್ಲಿಂ ಕೇವಲ ರಾಜಕೀಯ ಬಿಟ್ಟರೆ, ನೀವು ಡಿಬೇಟ್ ಬರಂಗಿದ್ರೆ ಮಾತಾಡೋಣ. ಇವತ್ತು ಈ ದೇಶದ GDP-ನಲ್ಲಿ ಇವತ್ತು ನಮ್ಮದು GDP ಪರ್ ಕ್ಯಾಪಿಟಲ್ ಇನ್ಕಮ್ ತೊಂದರೆ ನಾವು ಆಫ್ರಿಕನ್ ಕಂಟ್ರಿಗಿಂತ ಈಡಾಗಿದ್ದೀವಿ. ಆಫ್ರಿಕನ್ ಕಂಟ್ರಿನಲ್ಲಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಏನು $1600 ಇದೆ, ಅದಕ್ಕಿಂತ ಕಮ್ಮಿ ಇದೀವಿ ನಾವು ಇವತ್ತು. ಯಾಕೆ ಹೇಳ್ತೇನೆ ವಿಚಾರಕವಾಗಿ ಮಾತಂತಂದರೆ, 5 ಅಥವಾ 10% ಪೀಪಲ್ GDP ಉದ್ದಿಮೆದಾರರು ನೀವು ತೆಗೆದುಬಿಟ್ರೆ, ಯಾರು ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು 5 ಜನದ್ದು ನೀವು GDP-ನ ತೆಗೆದುಬಿಟ್ರೆ, ನಮ್ಮ ಆ್ಯಾವ್ರೇಜ್ GDP ಪರ್ ಪರ್ಸನ್ ಪರ್ ಕ್ಯಾಪಿಟಾ ಇರ್ತಕ್ಕಂಥದ್ದು ಆಫ್ರಿಕನ್ ಕಂಟ್ರಿಗಿಂತ ಕಮ್ಮಿ ಇದ್ದೀವಿ. ಯಾರು ಚರ್ಚೆ ಮಾಡ್ಬೇಕು? ಏನು ಚರ್ಚೆ ಮಾಡ್ಬೇಕ್ರಿ? ಏನು ಚರ್ಚೆ ಆಗಬೇಕು? ಬರೀ ಇದನ್ನೇ 11 ವರ್ಷ ಆಯಿತು. ಹಿಂದೂ ಮುಸ್ಲಿಂ ಒನ್ಲಿ ಪಾಯಿಂಟ್ ಇಸ್ ಪ್ರೂವಿಂಗ್ ಅಬೌಟ್ ಸ್ಪೀಕಿಂಗ್ ಅಬೌಟ್ ಅಗೇನೆಸ್ಟ್ ಮುಸ್ಲಿಂ ಬಿಟ್ರೆ ಬೇರೆ ಇನ್ನಿಲ್ಲ ಅಲ್ಲ. ಏನು ಚರ್ಚೆ ಏನು ಮಾಡ್ಬೇಕು ಹೇಳ್ರಿ ನಾವು? ಅಲ್ಲ, ಅದು
ರಾಜೀನಾಮೆ ಬಗ್ಗೆ ಎರಡನೇ ಮಾತಾಡೋಣ. ಚರ್ಚೆ ಏನಾಗಬೇಕು? ಈ ಮೀಡಿಯಾದವರಿಗೆ ನಾನು ನಿಮ್ಮ ಕೈ ಮುಗಿದು ಕೇಳೋದು, ಏನು ಚರ್ಚೆ ಏನು ಡಿಬೇಟ್ ಆಗಿರೋ ನಾನು ನೋಡ್ತಾನೆ ಇದ್ದೆ ಅಲ್ಲಿಂದ ನಾ ಕೇಳಿಸ್ಕೊಂತ ಇದ್ದೆ. ಅಲ್ಲಿ ಯಾಕಂದ್ರೆ ನಾನು ರಾಜಕೀಯವಾಗಿ ಏನು ಮಾತನಾಡಕ್ಕೆ ಹೋಗಿಲ್ಲ, ಪರ್ಪಸ್ ಬೇರೆ ಇದೆ. ಇಲ್ಲಿ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರ ಇನ್ನು ಏನು ಇವಾಗ ಬಂದು ಸರ್ಕಾರ ಹೇಳಿದೆ ಲ್ಯಾಬ್ಸ್ ಅಂತೇಳಿ, ಸರ್ಕಾರ ಇವಾಗ ಲ್ಯಾಬ್ಸ್ ಅಂತ ಹೇಳಿದೆ. ನೀವು 10 ತಾಸು 20 ತಾಸು 30 ತಾಸು ಡೈಲಿ ಮಾತಾಡಿರಿ, ಯಾರನ್ನ ಲ್ಯಾಬ್ಸ್ ಅಂತ ಹೇಳಿದ್ರು? ಸರ್ಕಾರ ಲ್ಯಾಬ್ಸ್ ಒಬ್ಬರು ಯಾರು ಸರ್ಕಾರ ಲ್ಯಾಬ್ಸ್ ಅಂತ ಮಾತಾಡಿದಾರಾ? ಇವತ್ತು ಗೌರ್ಮೆಂಟ್ ಈಸ್ ಟೆಲಿಂಗ್ ಇಟ್ಸ್ ಲ್ಯಾಬ್ಸ್, ಬಟ್ ವಾಟ್ ಅಬೌಟ್ ಆಲ್ ದಿಸ್ ಮೀಡಿಯಾ, ದಿ ಹೌಸಸ್ ವಿಚ್ ದೇ ಸ್ಪೋಕ್ ಒನ್ಲಿ ಅಬೌಟ್ ಮುಸ್ಲಿಂ ಪಾಕಿಸ್ತಾನ್ ರೀ? 2,000 ಜನ ಅಲ್ಲಿದ್ದಾರೆ. ಅಲ್ಲಿಂದ 2,000 ಜನ ಕೆಳಗೆ ತಂದವ್ರು ಯಾರು ರೀ? 2,000 ಜನ ಕೆಳಗೆ ತಂದವ್ರು ಯಾರು? ಇದೇ ಮುಸ್ಲಿಂ ತಾನೇ ಅಲ್ಲಿರೋದು. ನಾನು ಅವ್ರ ಬಗ್ಗೆ ನಾನು ಯಾರನ್ನ ಟೆರರಿಸ್ಟ್ನ ಡಿಫೆಂಡ್ ಮಾಡೋಕ್ಕೆ ಹೋಗ್ತಿಲ್ಲ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಈ ದೇಶದಲ್ಲಿ ನಾನು ಕೂಡ ಒಂದು ಎಷ್ಟು ಜನಕ್ಕೆ ಎಲ್ಲರಿಗೂ ಅಭಿಮಾನ ಇದೆ, ಅಷ್ಟೇ ರೀತಿಯಾದ ನಮಗೂ ಅಭಿಮಾನ ಇದೆ. ಏನು ಬೆಳಗ್ಗೆ ಸಾಯಂಕಾಲ ಇದು ಬಿಟ್ಟರೆ ಬೇರೆ ಏನಿಲ್ಲ, ಇದಕ್ಕೆ ಮುಂದೆ ಹೋಗೋದು ಬೇಡ ನಾವು. ಏನು BJP ಅವರಿಗೆ ಇದು ಒಂದೇ ಸ್ಟೇಟ್ಮೆಂಟ್, ಇನ್ನೇನೇನಿಲ್ಲ. ಪರ್ಫಾರ್ಮೆನ್ಸ್ ಸ್ಟೇಟ್ಮೆಂಟ್ ಬೇಡ, ರಿಪೋರ್ಟ್ ಕಾರ್ಡ್ ಬೇಡ, ಇವರೇ ಆರ್ಟಿಕಲ್ 370 ಮಾಡಿದ್ವಿ, ಎಲ್ಲ ನಮ್ಮ ಕೈಲೇ ಕಂಟ್ರೋಲ್ ಐತೆ, ಎಲ್ಲ ಮುಗಿದು ಬಿಟ್ಟಿದೆ ಅಂತ ಹೇಳಿದ್ರು. ಆಯಿತು, ಅದಕ್ಕೆ ನಾವು ರಾಜಕೀಯವಾಗಿ ಟೀಕೆ ಮಾಡೋದು ಬೇಡ. ಬಟ್ ಯಾವ ರೀತಿ ನೀವು ಒಯ್ತಾ ಇದ್ದೀರಿ ಇದನ್ನು ಡಿಬೇಟ್ನ? ಯಾವ ರೀತಿ ಡಿಬೇಟ್ ಒಯ್ತಾ ಇದ್ದೀರಿ? ನೋಡಮ್ಮ, ನಾನು ಹೋದಾಗ ಅಲ್ಲಿ ಭಾಳ ಬ್ಯೂಟಿಫುಲ್ ಆಗಿ ಲೋಕಲ್ ಜನ ಇದ್ದಾರೆ. ಲೋಕಲ್ ಜನ, ನಾನು ಸತ್ವಾಗ್ಲಿ ಹೇಳ್ತೀನಿ, ಬೇಕಾದ್ರೆ ನೀವು ಬೇರೆಯವ್ರನ್ನ ಕೇಳಿ ನೋಡಿ, ನೀವು ವೈಯಕ್ತಿಕವಾಗಿ ನೋಡಿ, ನಮ್ಮಕ್ಕಿಂತ ಜಾಸ್ತಿ ರಕ್ತದ ಕಣ್ಣೀರಲ್ಲಿ ಆಗ್ತಾ ಇದ್ದಾರೆ ಅವರು. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತೀನಿ, ಅಲ್ಲಿ ರಕ್ತದ ಕಣ್ಣೀರು ಆಗ್ತಾ ಇದ್ದಾರೆ. ಕಿಡಿಗೇಡಿಗಳು ಯಾರು ಮಾಡಿದ್ದಾರೆ ಯಾರೆಲ್ಲ ಅದು ಬೇರೆ. ಬಟ್ ನಾನು ಹೇಳ್ತಿರೋದು, ಇಂಥದ್ದು ಹೆಂಗಾಯಿತು, ಅವ್ನು ಹೆಂಗೆ ಉಳ್ಕೊಂಡ, ಅಲ್ಲಿ ಅವನ ಹತ್ರ ಬಂದೂಕು ಹೆಂಗೆ ಬಂತು, ಮತ್ತು ಎಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ. ಆಗ್ಬಿಡ್ತು ಮುಸ್ಲ್ಮಾನ 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 ಮುಸ್ಲ್ಮಾನ, ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮುಸ್ಲ್ಮಾನ ಇದೇ ಡಿಬೇಟ್ ಈ ದೇಶದಲ್ಲಿ. ಔರಂಗಜೇಬ್ ಬಗ್ಗೆ ಮಾತಾಡಿದೆ, ಈ ಚರ್ಚೆ ಇದೆ ಏನ್ರಿ? ಔರಂಗಜೇಬ್ ತೊಗೊಂಡು ನೀವೇನು ಮಾಡ್ತೀರಿ ಈಗ ಔರಂಗಜೇಬ್ ಈ ದೇಶದಲ್ಲಿ ಪ್ರಸ್ತುತ ಇದಾನ? ಇಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಬೇಕು, ಬಡವ್ರಿಗೆ ಕೆಲಸ ಬೇಕು, ದುಡ್ಡು ಬೇಕು, ಇದನ್ನೆಲ್ಲ ಬಿಟ್ಟುಬಿಡೋದು. ದಿನಾ ಬೆಳಗ್ಗೆ ಇದೇ ಸೋಷಿಯಲ್ ಮೀಡಿಯಾ, ಇದೇ ಟ್ವೀಟು, ಎಲ್ಲಿವರೆಗೆ ಒಯ್ಬೇಕ್ರಿ? ಹಿಂಗೆ ಯಾರಿಗೆ ಸಪೋರ್ಟ್ ಇದ್ರ? ಅಲ್ಲಮ್ಮ, ಈಗ ನಾನು ಹೋಗಿದ್ದೆ, ಲೇಟ್ ಹೋಗಿದ್ದೀನಿ. ಆಗಿರ್ತಕ್ಕಂಥ ಇನ್ಸಿಡೆಂಟ್ ಸಾಯಂಕಾಲ, ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿದ್ದೇನೆ. ಬಟ್ ಅಲ್ಲಿರ್ತಕ್ಕಂಥ ಒಂದು 12 ತಾಸು ನಾನಿದ್ದಾಗ ಪ್ರತಿಯೊಬ್ಬರಿಗೆ ಮಾತಾಡ್ದಿರತಕ್ಕಂಥದ್ದಲ್ಲಿ ಅಲ್ಲಿ ಇಲ್ಲಿವರೆಗೆ ಯಾವತ್ತೂ ಈ ರೀತಿ ಆಗಿರ್ತಕ್ಕಂಥದ್ದೇ ಇಲ್ಲ. ದೇರ್ ಇಸ್ ನೋ ಎವರ್ ಸ್ಟೋರಿ ಇಟ್ ಹ್ಯಾಸ್ ಹ್ಯಾಪನ್ಡ್ ಲೈಕ್ ದಿಸ್. ಯಾವಾಗೋ ಒಂದ್ಸಲಿ ಭಾಳ ವರ್ಷದಿಂದಗಡೆ ಒಂದು ಸಣ್ಣದೆಲ್ಲೋ ಅಲ್ಲಿ ಈ ಥರ ಅಟ್ಯಾಕ್ ಆಗೋದು ಬಿಟ್ಟರೆ ಈ ಥರ ಆಗಿರ್ತಕ್ಕಂಥದ್ದು ಎಲ್ಲಿ ಇಲ್ಲ. ಅದಕ್ಕೆ ಯಾರು ಮಾಡಿದ್ದಾರೆ ಯಾರೆಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಅಧಿಕಾರ ಕೊಡ್ತಾ ಇದೀವಿ ಮಾಡಲಿ. ಬಟ್ ಎಲ್ಲಿನೂ ಲ್ಯಾಬ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಭಾಳ ನೋವು ನನಗೆ ಮಾತನಾಡಿ ಅಲ್ಲಿ ಹೋಗಿ ನಕ್ಕಂತ ಭಾಷಣ ಮಾಡ್ತಿದ್ದಾರೆ, ಪೊಲಿಟಿಕಲ್ ಭಾಷಣ. ಯಾಕೆ ನೀವು ಜಮ್ಮು ಕಾಶ್ಮೀರ ಹೋಗ್ಬಾರ್ದು? ಯಾಕೆ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರ ಹೋಗಲಿಲ್ಲ? ಯಾಕೆ ಒಬ್ಬ ಮಿನಿಸ್ಟರ್ಗಳು ಅಲ್ಲಿ ಹೋಗಲಿಲ್ಲ? ಬರೋದು ಬರೇ ಮುಸ್ಲಿಂ ವಿರುದ್ಧ ಮಾತನಾಡೋದು, ಎಲ್ಲಿವರೆಗೆ ಮಾತನಾಡ್ತೀರಿ? ದಯಮಾಡಿ ಕೈ ಮುಗಿತೀವಿ BJP ನಾಯಕರಿಗೆ. ಈ ದೇಶ ಎಲ್ಲರದಿದೆ. ನಿಮಗೇನೋ ರಾಜಕೀಯ ಲಾಭಕ್ಕಾಗಿ ಹಿಂದೂಗಳ ಬಗ್ಗೆ ಮಾತಾಡಿ 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 ಈ ದೇಶ ಎಲ್ಲಿಗೆ ಹೋಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಕೇವಲ ಮುಸ್ಲಿಮ್ಸ್ ವಿರುದ್ಧ ಮಾತಾಡೋದು ಬಿಟ್ಟರೆ ಬೇರೆ ಏನು ಪಾಯಿಂಟ್ ಆಫ್ ಅಜೆಂಡನೇ ಇಲ್ಲ ಇದರಲ್ಲಿ. ಅದರದಷ್ಟೇ ಪುಲ್ವಾಮಾ ಬಗ್ಗೆ ಮಾತನಾಡ್ತಾರೆ BJP ಇರೋದು. ಒಂದು ಉದಾಹರಣೆ ಕೊಡ್ತೀನಿ. ಈಗ CRPF ಮೂವ್ಮೆಂಟ್ ಆಗಬೇಕಂದ್ರಮ್ಮ ಭಾಳ ಟೈಟ್ ಸೆಕ್ಯೂರಿಟಿ ಇರ್ತದೆ. CRPF ಮೂವ್ಮೆಂಟ್ ಆಗಬೇಕಂತಂದ್ರೆ, ಪ್ಯಾರಾಮಿಲಿಟರಿ ಮೂವ್ಮೆಂಟ್ ಆಗಬೇಕಾಗಿತ್ತಂದ್ರೆ ಭಾಳ ಡಿಫಿಕಲ್ಟ್ ಸಿಚುವೇಶನ್ನು. ಆ ಮಾರುತಿ ಕಾರು, ಆ ವ್ಯಾನು, ಅದು ಹೋಗಿ ಆ ಬಸ್ಸಿಗೆ ಡಿಕ್ಕಿ ಹೊಡಿತೈತೆ. ಹೆಂಗೆ ಹೋಯ್ತದು? ಅದು 300 kg ಆರ್ಡಿಕ್ಸ್ ಅಲ್ಲಿ ಹೋಯ್ತೈತೆ. ಅದೇ ಟೈಮಿಗೆ ಬಸ್ ಬರುತ್ತಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? FIR ಆಯಿತು. ಅದಾದಮೇಲೆ ಅಟ್ಯಾಕ್ ಮಾಡಿದ್ರು, ಇವರೇ ಹೋಗಿ ಎಲ್ಲ ಹೊಡೆದು ಬಂದಂಗೆ ಆಯಿತು. ಇಲ್ಲಿವರೆಗೆ ಯಾರು ಒಬ್ಬರನ್ನ ಹಿಡಿದಿದ್ದಾರಾ? ಒಬ್ಬರನ್ನ ಇಲ್ಲಿವರೆಗೆ ಹಿಡಿದಿದ್ದಾರಾ? ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಎಲೆಕ್ಷನ್ ಮುಗೀತು. 2019 ಇಸ್ವಿ ಎಲೆಕ್ಷನ್ ಮುಗೀತು. ಈಗ ಮತ್ತೆ BR ಎಲೆಕ್ಷನ್ ಬಂತು. ಅವೆಲ್ಲ ಟ್ರೆಂಡ್ ರೀ. ಇಫ್ ಯು ವಾಂಟ್ ಟು ಬರೀ ಮತ್ತೆ ಇನ್ಮೇಲೆ ಸುಮ್ಮನೆ ಯಾಕೆ ಬೇಕು? ನಮ್ಮನ್ನು ಪ್ರಶ್ನೆ ಕೇಳೋದು ಬೇಡ. ಏನು ಸ್ಟುಡಿಯೋನಾಗ ಸೆಟ್ ಮಾಡ್ತಾರೆ ಅದೇ ಫೈನಲ್ ಆಗ್ಬಿಡ್ಲಿ. ಇನ್ಮೇಲೆ ಈ ದೇಶದಾಗ ಯಾವುದು ಚರ್ಚೆನೇ ಬೇಡ. ಸ್ಟುಡಿಯೋನಾಗ ಏನು ಹೇಳ್ತಾರೆ ಅದೇ ಫೈನಲ್, ಅದೇ ಕ್ಲೋಸ್. ಎಲ್ಲಿವರೆಗೆ ಮಾಡ್ತಾರೆ ರೀ? ಒಂದೇ ಒಂದು ನೆರೆಸಿನ ಇಟ್ಕೊಳ್ಳೋದು, ಬೈಯೋದು. ನಿಮ್ಮ ಫೇಲ್ಯೂರ್ನ ಮುಚ್ಕೊಳ್ಳೋಕೆ ಮುಸಲ್ಮಾನರು ಬೇಕಾ ನಿಮಗೆ? ದಿಸ್ ಇಸ್ ಅಟ್ಯಾಕ್ ಆನ್ ಇಂಡಿಯಾ. ಈ ದೇಶದ ಮೇಲೆ ಅಟ್ಯಾಕ್ ಆಗಿದೆ. ಇದು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಭಾರತ ದೇಶದ ಮೇಲೆ ಅಟ್ಯಾಕ್ ಆಗಿದೆ.
ಅದನ್ನು ಬಚ್ಚಿಟ್ಕೊಂಡು ನಿಮ್ಮ ಫೇಲಿಯರ್ಸ್ನ ಬಚ್ಚಿಟ್ಕೊಂಡು ಈ ಥರ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದೇ ನಮ್ಮ ಪ್ರಶ್ನೆ. ಬಿಜೆಪಿ ನಾಯಕರು ಹೇಳ್ತಾರೆ 10 ಲಕ್ಷ ರೂಪಾಯಿ ಕೊಟ್ಟಿರುವಂಥದ್ದು ತುಂಬಾ ಕಡಿಮೆ. ಅದೇ ಕೇರಳದಲ್ಲಿ ಆನೆ ತೇಜಸ್ವಿ ಸೂರ್ಯ ಒಂದು ಮಾತು ಹೇಳ್ತಾರೆ ಸರ್, 10 ಲಕ್ಷನ ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಆನೆ ತುಳಿತಕ್ಕೊಳಗಾದವರಿಗೆ ಕೇರಳದಲ್ಲಿ 27 ಲಕ್ಷ ಕೊಡ್ತೀರಾ, ಇಲ್ಲಿ ಬರೀ 10 ಲಕ್ಷ ಕೊಡ್ತೀರಾ ಅಂದ್ರೆ ಇದುವರೆಗೂ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿಲ್ಲ. ನಾನು ಹೇಳ್ತಿರೋದು ತೇಜಸ್ವಿ ಸೂರ್ಯ ಅವರು ಯಂಗ್ಸ್ಟರ್ ಇದ್ದಾರೆ, ಐ ಲುಕ್ ಅಪ್ ಆನ್. ನಾನೇನು ಹೇಳ್ತಿದ್ದೀನಿ, ಆಯ್ತು ನೀವು ಕೇಳಿ, ಉಲ್ಟಾ ನಾವು ಹೋಗೋಣ. ಈಗ ಅದಕ್ಕೆ ಹೇಳೋದು, ನೀವೆಲ್ಲೆಲ್ಲಿ ಕೊಟ್ಟಿದ್ದೀರಿ, ನೀವು ಯಾರ್ಯಾರಿಗೆ ಕೊಟ್ಟಿದ್ದೀರಿ, ನೀವು ಕೊಟ್ಟಿರಾ? ಆಮೇಲೆ ನಾನು ಕೂಡ ಅಲ್ಲೇ ಇದ್ದೆ, ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಅಂದರೆ ಕೇಂದ್ರ ಸರ್ಕಾರ ಭಾಳ ದೊಡ್ಡ ಏನು ಬರೇ ದಿನ ಬೆಳಗ್ಗೆ ಅದ್ರ ಹಿಂದೂ ಪರವಾಗಿ ಮಾತನಾಡ್ತೀರಿ. ಈ ನಮ್ಮ ಕುಂಭಮೇಳದಲ್ಲಿ ಈ ಕೇಂದ್ರ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಅಂತಂದರೆ, ಒಬ್ಬ ಕಾಮನ್ ಮ್ಯಾನ್ ಯಾರನ್ನ ಕುಂಭಮೇಳಕ್ಕೆ ಹೋಗ್ಬೇಕಾಗಿದ್ರೆ ಟಿಕೆಟ್ ಏನಿತ್ತಮ್ಮ, ಏರ್ ಟಿಕೆಟ್ ಪ್ರೈಸ್, ಏರ್ ಟಿಕೆಟ್ ಪ್ರೈಸ್ ಏನಿದೆ ಅಲ್ಲ, ಅವಾಗ ಕುಂಭಮೇಳ ಟೈಮು. ಈಗ ಬಿಡ್ರಿ, ಇದ್ರದ್ದು ಆಮೇಲೆ ಹೇಳ್ತೀನಿ. ಕುಂಭಮೇಳ ಟಿಕೆಟ್ ಪ್ರೈಸ್ ನೋಡಿರ 40,000, 50,000, 60,000. ಮತ್ತೆ ಹೇಳೋದೆಲ್ಲ ದೊಡ್ಡ ಭಾಷಣಗಳು. ಇವರೆಲ್ಲ ಮಾತಾಡ್ತಾರ ಅಲ್ಲಿ ಪುಣ್ಯ ಅಲ್ಲ, ಅಲ್ಲಿ ಎಲ್ಲ ಅಲ್ಲಿ ಹೋಗ್ತಿರಲ್ಲ ಟೆಂಟ್ಗಳು, ಅದೆಲ್ಲ ಇದು ಜಮ್ಮು ಕಾಶ್ಮೀರ. ಆಮೇಲೆ ಬರ್ತೀನಿ, ಟೆಂಟ್ಗಳ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ಒಳಗಡೆ ಹೋದರೆ 50,000 ರೂಪಾಯಿ, 1 ಲಕ್ಷ, 2 ಲಕ್ಷ ರೂಪಾಯಿ ಟೆಂಟ್ಗಳು, ಎಲ್ಲ VIP ಗಳಿಗೆ. ಯಾರು ಚಾರ್ಟರ್ ಫ್ಲೈಟ್ನಾಗ ಬರ್ತಾರೆ ಅದಾಗಿರ್ತಕ್ಕಂಥದ್ದು ಬೇರೆ. ಬಡವರು ಹೋದ್ರು ಆಯಿತು. ನಾನು ಕೇಳ್ತಕ್ಕಂಥ ಪ್ರಶ್ನೆ, ಅವಾಗ ಟಿಕೆಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರಲ್ಲ, ನೀವು ಯಾಕೆ ಮಾತಾಡಲಿಲ್ಲ? ಫ್ರೀ ಬಿಡಬೇಕಾಗಿತ್ತು ನೀವೆಲ್ಲರಿಗೆ ಟಿಕೆಟು. ಎಲ್ಲ ಹಿಂದೂಗಳಿಗೆ ನೀವು ಫ್ರೀ ಮಾಡ್ಬೋದಾಗಿತ್ತಲ್ಲ, ಟಿಕೆಟ್ ಯಾಕೆ ಮಾಡಲಿಲ್ಲ? ಅಲ್ಲೇ ದುಡ್ಡು ಮಾಡ್ಕೊಂಬಿಟ್ರು, ದುಡ್ಡು ಅಲ್ಲೇ ಮಾಡ್ಕೊಂಡಿರೋದು. ಈಗ ಮೊನ್ನೆ ಎಷ್ಟೆಲ್ಲ ಮಾತಾಡಿದ್ರು, ಜಮ್ಮು ಕಾಶ್ಮೀರನಾಗ ಅಲ್ಲೇ ಇದ್ದೀನಿ, ನಾನು ಅಲ್ಲೇ ಇದ್ದೀನಿ. ನಮ್ಮ ಜನ ಕೇಳಿ, 60,000 ರೂಪಾಯಿ, 70,000 ರೂಪಾಯಿ ಒಂದು ಟಿಕೆಟ್. ಬಡವ್ರು ಹೆಂಗಿತ್ತು ಅಂತಾರೆ. 10 ಜನ ಕರ್ಕೊಂಡು 6 ಲಕ್ಷ ರೂಪಾಯಿನ ಖರ್ಚು ಮಾಡ್ಬೋದಾ? ಅಲ್ಲ, ನಾವೇನೋ ಇವತ್ತು ಚಾರ್ಟರ್ ಫ್ಲೈಟ್ ಮಾಡ್ಕೊಂಡು ನಮ್ಮ ಸರ್ಕಾರ ಸಹಾಯ ಮಾಡ್ತು, ಹೋದ್ವಿ ತಂದ್ವಿ, ಅದು ಬೇರೆ ಪ್ರಶ್ನೆ. ಮತ್ತು ಇವ್ರು ಯಾಕೆ ಮಾಡಬಾರ್ದಾಗಿತ್ತು? ಇವತ್ತು ಇಂಡಿಯನ್ ಏರ್ಲೈನ್ಸ್ ಎಲ್ಲಿದೆ? ಇವತ್ತು ಏರ್ ಇಂಡಿಯಾ ಎಲ್ಲಿದೆ? ಇವತ್ತು ಏರ್ ಇಂಡಿಯಾ ಎಲ್ಲಿದೆ? ಏರ್ ಇಂಡಿಯಾ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವರು. ಸುಮ್ಮನೆ ದಯಮಾಡಿ ನನ್ನ ಮನವಿ ಏನಂತಂದರೆ, ಆಗಲಿ ಚರ್ಚೆಗಳು ಒಳ್ಳೇದ ಬಗ್ಗೆ ಆಗಿರಲಿ, ನಾವೇನು ಕಾಂಗ್ರೆಸ್ಸೇ ಗ್ರೇಟ್ ಅಂತ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಆದರೆ ನೀವೇನು 24 ತಾಸು ಗ್ರೇಟು ಬರೇ ಮುಸ್ಲಿಮಿಗೆ ಬೈಯೋದು ಗ್ರೇಟ್ ಬಿಟ್ರೆ ಇನ್ನೇನೇನಿಲ್ಲ. 24 ತಾಸು 11 ವರ್ಷ ದಿನ ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೆ ಮುಸ್ಲಿಮು. ದಯಮಾಡಿ BJP ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ, ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ. ವೈಯಕ್ತಿಕವಾಗಿ ಡಿಫರೆನ್ಸ್ಗಳು ಇರ್ಬೋದು, ರಾಜಕೀಯವಾಗಿ ಡಿಫರೆನ್ಸ್ಗಳು ಇರ್ಬೋದು. ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ. ಅದು ಬಿಟ್ಕೊಂಡು ಮುಸಲ್ಮಾನರು ದಿನ ಬೆಳಗ್ಗೆ ಇದ್ರೆ ಮುಸಲ್ಮಾನರು. ನಾನು ಅಲ್ಲೇ ದಿನಮ್ಮ ತಾಯಿ, ಪ್ರತಿಯೊಬ್ಬರಿಗೆ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಹೆಗಲ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡೋದು ಬೇಡ. ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ. ಎಲ್ಲ 2,000 ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು. ಅದ್ರ ಬಗ್ಗೆ ಏನು ಒಳ್ಳೇದೇನು ಚರ್ಚೆ ಮಾಡೋಣ? ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗದಿಂದ ಆಗಿದೆ. ಇವತ್ತ್ಯಾಕೆ ಜಾತಿಯತ್ ಮಾತನಾಡ್ತಿದ್ರಿ? ಆಮೇಲೆ ಪುಲ್ವಾಮಲ್ಲ ಸತ್ತೋದ್ರಲ್ಲ, ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾವ ಜನಾಂಗದವರು, ಸತ್ತೋರು ಯಾವ ಜನಾಂಗದವರು? ಇದು ಎಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ? ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ, ವಿನಂತಿ ಇದೆ, ಆಗಿರ್ತಕ್ಕಂಥದ್ದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ. ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, 140 ಕೋಟಿ ಜನಸಂಖ್ಯೆ, ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಅದನ್ನು ಖಂಡನೆ ಮಾಡಿದ್ದಾರೆ. ಇವರಿಗೆ ಬೇಳೆ ಬೈಬೇಕು, ಈಗ ಮತ್ತೆ ಚುನಾವಣೆ ಗೆಲ್ಲಬೇಕು. ಬಿಹಾರ್ ಚುನಾವಣೆ ನೋಡ್ರಿ, ಬರೀ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ. ಬಿಹಾರ್ನಾಗ ಏನು ಮಾಡಿದ್ರು ಅಂತ ಏನು ಹೇಳೋದಲ್ಲ. ಇವತ್ತು ಬಿಹಾರ್ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು 42,000 ರೂಪಾಯಿ ವರ್ಷಕ್ಕೆ. ದಯಮಾಡಿ ಕೇಳಿಸ್ಕೊಳ್ಳಿ, ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವ್ರೇಜ್ ಹೇಳ್ತಾ ಇಲ್ಲ, ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇರ್ತಕ್ಕಂಥ ಒಂದು ಆವ್ರೇಜ್ ನಿಮಗೆ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 42,000 ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಈಗ ಅಲ್ಲಿ ಹೋಗಿ ಹೇಳೋದು ಏನಂತಂದ್ರೆ, ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ, ತಾಳಿ, ಮಂಗಳಸೂತ್ರ, ಬರೀ ಇವೇ ಇರ್ತಾವೆ. ಈಗ ಚುನಾವಣೆ ಮುಗಿಯವರೆಗೆ ನೋಡ್ರಿ, ಈ ಡೈಲಾಗ್ಗಳು ಬಿಟ್ಟರೆ ಬೇರೆ ಏನು ಡೈಲಾಗ್ಗಳು ಇರೋದಿಲ್ಲ. ಸರ್, ಈಗ ಕೇಂದ್ರದಿಂದ ಪರಿಹಾರ ಕೊಡಬಹುದಾಯ್ತು ಅಂತ ಹೇಳ್ತಾರೆ ಸರ್. ಅಂದ್ರೆ ಇವರು ರಾಜ್ಯ ಸರ್ಕಾರ ಪರಿಹಾರದ ವಿಚಾರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಕೇಂದ್ರದಿಂದ ಕೊಡಬೇಕಾಗಿತ್ತು. ಯಾಕೆ ಕೊಡಬಾರ್ದ್ರಿ? ಕೇಂದ್ರದಿಂದ ಯಾಕೆ ಕೊಡಬಾರ್ದು? ವಾಲಂಟಿಯರ್ ಕೂಡ ಕೊಡಲಿ ಅಲ್ಲ, BCCIಲಿಂದ ಕೊಡಲಿ. ಭಾಳ ದುಡ್ಡು ಐತೆ, ಎಲ್ಲಿ ಬೇಕಿದ್ದಲ್ಲಿ ದುಡ್ಡು ಕೊಡೋಕೇನೆ ಐತ್ರಿ, ಯಾರು ಎಲ್ಲಿ ಬೇಕಿದ್ದಲ್ಲಿ ಕೊಡ್ಬೇಕು. ಕೇವಲ ರೀ ಜಾಸ್ತಿ ಕೊಡ್ರಿ ಅಂತ ಕೇಳೋಕ್ಕೆ ಎಲ್ಲರಿಗೆ ಧರ್ಮ ಇದೆ, ಕೇಳಿ. ಅದಕ್ಕೆ ಟೀಕೆ ಮಾಡ್ತಕ್ಕಂಥದ್ದೇನು ಅವಶ್ಯಕತೆನೇ ಇಲ್ಲ ಅಲ್ವಾ? ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನೀವು ಅನ್ನಂಗಿದ್ರೆ ಕೇಂದ್ರ ಸರ್ಕಾರದಿಂದ 50 ಲಕ್ಷ ಕೊಡಿಸ್ರಿ, 1 ಕೋಟಿ ಕೊಡಿಸ್ರಿ. ಯಾಕಂದ್ರೆ ಹಿಂದೂ ಪರವಾಗಿ ನೀವು ಭಾಳ ಎಲ್ಲ ಪ್ರೀತಿ ಎಲ್ಲ, ಇಡೀ ದೇಶ ಹಿಂದೂ ಎಲ್ಲದರ್ರಿ. ಹಿಂದೂ ಹೆಸರು ಹೇಳಿ ಲೂಟಿ ಹೊಡೆದು
ಹಿಂದೂಗಳನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದೇ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ನಾನು. ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವೈಫಲ್ಯತೆ ಏನಿದೆ, ಕಳೆದ 11 ವರ್ಷದಲ್ಲಿ ಎಷ್ಟು ಈ ರೀತಿ ಟೆರರಿಸ್ಟ್ ಆಕ್ಟಿವಿಟಿಗಳಾಗಿವೆ, ಇದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಆಗಬೇಕು. ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಒತ್ತಡವಂತಕ್ಕಂಥದ್ದು ಮೋದಿಯವರು ರಾಜೀನಾಮೆ ಕೊಡಬೇಕು. ಅದೇ ಬಿಜೆಪಿ ಪಾರ್ಟಿಯಲ್ಲಿ ಬೇರೆಗೆ ಅವಕಾಶ ಮಾಡಿಕೊಡಿ. 11 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ದೇಶಕ್ಕೆ ಕಾಂಟ್ರಿಬ್ಯೂಷನ್ 0 ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.